ಇದೇನು ಹಾಸ್ಟೆಲ್ಲು ಅಥವಾ ಕಸದ ತಿಪ್ಪೇನೋ ಗೊತ್ತಾಗ್ತಾ ಇಲ್ಲಪ್ಪ. ಇಂಥ ಹಾಸ್ಟೆಲ್ನಲ್ಲಿ ಇರೋದಾದರೂ ಹೇಗೆ? ಈ ಊಟವನ್ನು ಯಾವ ಪ್ರಾಣಿಯೂ ತಿನ್ನಲ್ಲ. ಈ ಹಾಸ್ಟೆಲ್ ಅಂದರೆ ಹಾಸ್ಟೆಲ್, ಅದೇನು ಹಾಸ್ಟೆಲ್ಲು ಅಥವಾ ಕಸದ ಗುಂಡಿನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮಗೆ ತೋರಿಸ್ತೀವಿ ಅದು ಹೆಂಗಿದೆ ಅಂತ. ಅಲ್ಲಿ ಮಾಡುವಂಥ ಅಡುಗೆ, ಆ ಊಟವನ್ನು ಯಾವ ಪ್ರಾಣಿಯೂ ತಿನ್ನೋಕ್ಕಾಗಲ್ಲ. ಈ ಹಾಸ್ಟೆಲ್ನಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು. ಸಮಸ್ಯೆನೇ ಹಾಸ್ಟೆಲ್ಲೇ ಸಮಸ್ಯೆ. ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿದೆ ಬಾಬು ಜಗಜ್ಜೀವನ್ ರಾಮ್ ಹಾಸ್ಟೆಲ್ನಲ್ಲಿ ಸಿಬ್ಬಂದಿ ಕಾರುಬಾರ್ ನಡೀತಾ ಇದೆ. ಕಳಪೆ ಗುಣಮಟ್ಟದ ಆಹಾರ, ಕುಡಿಯೋ ನೀರು ಅಶುದ್ಧ. ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಬಗ್ಗೆ ಕೇಳೋದೇ ಬೇಡ. ಗುಟ್ಕಾ ಜಿಗಿದು ಹಾಸ್ಟೆಲ್ನಲ್ಲೇ ಸಿಬ್ಬಂದಿಗಳು ಉಗಿತಾರಂತೆ. ತಾಲೂಕು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್. ಸೊ ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀವಿ. ಇದೇನು ಹಾಸ್ಟೆಲ್ಲು ಅಥವಾ ಕಸದ ತಿಪ್ಪೇನೋ ಅಂದ್ಬಿಡ್ತೀರಿ ನೀವೇ. ಇಂಥ ಹಾಸ್ಟೆಲ್ನಲ್ಲಿ ಪಾಪ ವಿದ್ಯಾರ್ಥಿಗಳು ಇರೋದು ಹೇಗೆ? ಅಲ್ಲಿ ಮಾಡುವಂಥ ಅಡುಗೆ, ಊಟವನ್ನು ಯಾವ ಪ್ರಾಣಿಯೂ ತಿನ್ನೋದಿಲ್ಲ. ಈ ಹಾಸ್ಟೆಲ್ನಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿದ್ದಾವೆ. ಹಾಸ್ಟೆಲ್ಲೇ ದೊಡ್ಡ ಸಮಸ್ಯೆ. ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿದೆ ಹಾಸ್ಟೆಲ್ ಬಾಬು ಜಗಜ್ಜೀವನ್ ರಾಮ್. ಎಸ್ ನೋಡಿ, ಅಲ್ಲಿ ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಊಟದಲ್ಲಿ ಹುಳ ಇರೋದು, ಊಟದಲ್ಲಿ ಹುಳ ಬಿದ್ದಿದೆ. ಅದು ಹಾಸ್ಟೆಲ್, ಅದು ಅಯ್ಯಯ್ಯೋ ನೋಡಿ, ಅದು ಹಾಸ್ಟೆಲ್ ಅಂತೆ ನೋಡಿ. ಅದು ಹೆಂಗಿದೆ ನೋಡಿ ಯಪ್ಪ. ಇಂಥ ಒಂದು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿರಬೇಕು ನೋಡಿ. ಈ ಹಾಸ್ಟೆಲ್ ಊಟವನ್ನು ಯಾವ ಪ್ರಾಣಿಯೂ ತಿನ್ನೋದಿಲ್ಲ. ಅಂದರೆ ಅಷ್ಟು ಕೆಟ್ಟದಾಗಿ ಮಾಡ್ತಾರೆ ಅಡುಗೆನ. ಜೊತೆಗೆ ಹುಳುಗಳು ಸಿಗ್ತಾವಂತೆ, ಊಟದಲ್ಲಿ ಹುಳುಗಳು ಸಿಗ್ತವೆ. ಅಲ್ಲಿನ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ? ಹುಳ ಇದ್ದರೂ ಅದನ್ನೇ ಸೇವಿಸಬೇಕಂತೆ ವಿದ್ಯಾರ್ಥಿಗಳು. ಹುಳ ಇದೆ ಅಂತ ಅಂದರೆ ತೆಗೆದು ತಿನ್ನು, ಹುಳ ಬಿಸಾಕು, ಊಟ ತಿನ್ನು. ನೋಡಿ ಅಲ್ಲಿ ಹುಳ ನೋಡಿ ಹೆಂಗಿದೆ ಅಡುಗೆಯಲ್ಲಿ. ಅಯ್ಯಪ್ಪ, ಕೊಳಕು ಶೆಲ್ಫ್ ಮೇಲೆ ಬಿದ್ದಿವೆ ಉಪ್ಪು ಖಾರದ ಪುಡಿ ಕವರ್. ಅದನ್ನೇ ಹಾಕಿ ಅಡುಗೆ ಮಾಡ್ತಾರೆ. ತಿನ್ನೋದು ಹೇಗೆ ಅಂತ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದನ್ನೇ ಹಾಕಿ ಅಡುಗೆ ಮಾಡ್ತಾರಂತೆ ಅವರು. ಕೊಳೆತ ಕೊತ್ತಂಬರಿ ಸೊಪ್ಪು ಹಾಕಿ ಅಡುಗೆ ಮಾಡ್ತಾರಂತೆ. ದೇವ್ರೇ, ಇಂಥದ್ದನ್ನೆಲ್ಲ ತಿಂದುಬಿಟ್ರೆ ಬದುಕೋದಕ್ಕಾಗತ್ತೇನ್ರಿ? ಮನುಷ್ಯರೆಲ್ಲ ತಿನ್ನೋದಕ್ಕೆ ಸಾಧ್ಯನಾ ಇದನ್ನು? ಪ್ರಾಣಿಗಳು ತಿನ್ನಲ್ಲ ಇದನ್ನು, ದನಗಳು ತಿನ್ನಲ್ಲ, ನಾಯಿನೂ ತಿನ್ನಲ್ಲ ಇದನ್ನು ಊಟನ. ಇಂಥ ಹಾಸ್ಟೆಲ್ನಲ್ಲಿ ಅದು ಹೆಂಗಿದಾರೋ ಏನೋ ಪಾಪ ವಿದ್ಯಾರ್ಥಿಗಳು. ಬೇರೆ ಬೇರೆ ಹಳ್ಳಿಗಳಿಂದ ಬಂದು ವಾಸ ಮಾಡ್ತಾ ಇರ್ತಾರೆ, ವಸತಿಗಾಗಿ ಇರ್ತಾರೆ. ಆ ಹಾಸ್ಟೆಲ್ನ ವಿದ್ಯಾರ್ಥಿನಿ ಮಾತನಾಡ್ತಾರೆ ನಮ್ಮ ಜೊತೆಗೀಗ. ಮೇಡಮ್, ಏನೇನು ಸಮಸ್ಯೆ ಇದೆ ಅಲ್ಲಿ? ಹಲೋ ರೀ ಸರ್, ನಮಸ್ಕಾರ. ಹೇಳಿ. ಏನೇನು ಸಮಸ್ಯೆ ಇದೆ ನಿಮ್ಮ ಹಾಸ್ಟೆಲಲ್ಲಿ? ಸರ್, ಮೊದಲನೇದಾಗಿ ವಾರ್ಡನ್ ಸರ್ ಆದವ್ರಿ ಸರ್. ವಾರದಲ್ಲಿ ಒಂದ್ಸರಿ, ತಿಂಗಳಲ್ಲಿ ಒಂದ್ಸರಿ ಬರ್ತಾರೆ ಸರ್. ಮತ್ ತಾಲೂಕ್ ಆಫೀಸ್ ಅವರು 3 ವರ್ಷದಲ್ಲಿ ಕೇವಲ 3 ರಿಂದ 4 ಸರಿ ಮಾತ್ರ ಬಂದು ವಿದ್ಯಾರ್ಥಿಗಳ ಸಮಸ್ಯೆನ ಆಲಿಸಿದ್ದಾರೆ ಸರ್. ವಾರ್ಡನ್ ಸರ್ ಅವರು ಏನಾದ್ರು ಸಮಸ್ಯೆಗಳು ವ್ಯಕ್ತಪಡಿಸಿದ್ರೆ ಅವ್ರ ಮನೆಯಲ್ಲಿಂದ ಫೋನ್ ಹಚ್ಕೊಂಡ್ರ ಕ್ರಮ ಕೈಗೊಳ್ತಾರೆ ಸರ್. ಆದ್ರೆ ಇಲ್ಲಿ ಹಾಸ್ಟೆಲ್ಗೆ ಭೇಟಿ ಆಗಲ್ರಿ ಸರ್ ಅವರು. ಈಗ ಹಾಸ್ಟೆಲ್ನಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದೀರಿ ನೀವು? ಸರ್, ಟೋಟಲಿ ಸ್ಟ್ರೆಂತ್ ರೀ 250 ಅದ ರೀ. ಆದ್ರ ವಾಸಿಸುವುದು 150 ಜನ ಸರ್. ಒಟ್ಟು 150 ಜನ ಇರ್ತೀರಿ ನೀವು ಪ್ರತಿದಿನ? ಹಾ ರೀ ಸರ್. ಈ ಊಟ ನೋಡ್ತಾ ಇದೀವಲ್ಲ, ಹುಳ ಎಲ್ಲ ಬಿದ್ದಿದೆಯಲ್ಲ, ಅದನ್ನ ಹೆಂಗ್ ತಿಂತೀರಿ ನೀವು? ಸರ್, ಏನ್ ಮಾಡ್ಬೇಕು ಸರ್, ಅವರು ಕೇರೆ ಮಾಡ್ತಾ ಇಲ್ಲ ಸರ್ ಯಾರನ್ನು ಕೂಡ. ಅವ್ರು ಕುಡಿತಾರೆ ಸರ್, ಅಡಿಗೆ ಸಿಬ್ಬಂದಿನ ಸರ್ ಅವರೇ ಮದ್ಯಪಾನ ಮಾಡ್ತಾರೆ ಸರ್. ಅವೆಲ್ಲ ಅಲ್ಲೇ ಒಪ್ಪಾಡ್ತಾರೆ ಸರ್. ಓ, ಹಾಸ್ಟೆಲ್ನಲ್ಲೇ ಡ್ರಿಂಕ್ಸ್ ಮಾಡ್ತಾರೆ? ಅವರೇ ಸಿಬ್ಬಂದಿ ಅವರೇ ಸರ್. ಎಷ್ಟು ಜನ ಇದ್ದಾರೆ ಸಿಬ್ಬಂದಿಗಳಲ್ಲಿ? ಅವರು 4 ಜನ ರೀ ಸರ್ ಓದ್ತಾರೆ. 4 ಜನ? ಹಾ ರೀ ಸರ್. ಅಲ್ಲೇ ಕುಡಿತಾರೆ, ಅಲ್ಲೇ ಗುಟ್ಕಾ ತಿಂತಾರೆ, ಅಲ್ಲೇ ಉಗಿತಾರೆ? ಹಾ ರೀ ಸರ್. ಸೊ ಈ ವಿಚಾರನ ಯಾರ ಗಮನಕ್ಕೂ ತಂದಿಲ್ವಾ ನೀವು? ಸರ್, ನಾವು ತಾಲೂಕ್ ಆಫೀಸರ್ ಲೋಕಾಯುಕ್ತರ ನೇತೃತ್ವದಲ್ಲಿ ತಾಲೂಕ್ ಆಫೀಸರ್ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೀವಿ ಸರ್. ಅಲ್ಲ, ತಾಲೂಕ್ ಆಫೀಸರ್ ಬರ್ತೆ ಅಂತ ಅಂದವ್ರಿ ಸರ್. ನಾವು ಸರ್ವೇಲಿ ಬಿಜಿ ಇದ್ದೀವಿ ಅಂತ ಈ ರೀತಿ ಮಾತಾಡ್ತಾರೆ ಸರ್ ಅವರು. ಈಗ ಸಿಬ್ಬಂದಿಗಳಿಗೆ ಆ ಅಡುಗೆ ಮಾಡ್ತಾರಲ್ಲ, ಅವ್ರಿಗೆ ಇಲ್ಲಿ ಹುಳ ಬಿದ್ದಿದೆ, ಇದನ್ನ ಹೆಂಗ್ ತಿನ್ನೋದು ಅಂತ ಕೇಳಿದಾಗ ಅವ್ರು ಏನ್ ಹೇಳಿದ್ರು? ಅದು ನಮಗೇನು ಕೇಳ್ಬಪ್ಪ, ನೀವು ವಾರ್ಡನ್ ಸರ್ ಕೇಳಂತ ಅಂತಾರೆ.
ವಾರ್ಡನ್ ಸರ್ ಅವರು ಏನ್ ಮಾಡ್ತಾರೆ, ಆಯ್ತಪ್ಪ ನಾ ಮತ್ತೆ ಇನ್ನೊಂದು ಬೇರೆದ್ ಅಡಿಗೆ ಮಾಡ್ತೀನಿ ಅಂತ ಈ ರೀತಿ ಅಂತಾರೆ. ಸರ್ ಇನ್ನೊಂದು ಏನ್ ವಿಷಯ ಅಂತಂದ್ರೆ, ಆ ಅಡಿಗೆ ಕೋಣೆಯಲ್ಲಿ 3 ವರ್ಷದಿಂದ ಒಂದಿನ ಕೂಡ ಅಡಿಗೆ ಕೋಣೆ ಸ್ವಚ್ಛ ಮಾಡಿಲ್ಲ ಸರ್. ಅಲ್ಲಿ ಹುಳುಗಳು ಹ್ಯಾಂಗ ಮುಕ್ಕೋರ್ಲತ್ತ ಅಂತಂದ್ರೆ ಹಿಂಗ್ ಹೋದ್ರೆ ಅಲ್ರಿ ಸರ್, ಏನೇನು ಕಾಣಿಸಲ್ರಿ ಸರ್, ನೆಲನೇ ಕಾಣಿಸಲ್ರಿ ಸರ್, ಅಷ್ಟು ಹುಳುಗಳು ಕಾಣ್ತಾವ್ರಿ ಸರ್ ಅಲ್ಲಿ. ಅದೇ ಅದಕ್ಕೆ ಅಡಿಗೆಯಲ್ಲಿ ಅಷ್ಟೆಲ್ಲ ಹುಳ ಬೀಳ್ತಾ ಇರೋದು. ಅವ್ರಿಗೆ ತಿನ್ನಿಸ್ಬೇಕು ತಾನೆ ನೀವೆಲ್ಲ ಸೇರಿ. ಅದೇ ಸರ್ ನಾವು ತಿನ್ನು ಅಂತೀರಿ ಸರ್, ಅಲ್ಲಿ ಯಾರು ಕೂಡ ಅಡಿಗೆ ಮಾಡೋರಿಲ್ಲ ಸರ್, ಅಡಿಗೆನು ಊಟ ಮಾಡಲ್ರಿ ಸರ್. ಅಲ್ಲಿದು ಅವರೇ ಸ್ಪೆಷಲ್ ಆಗಿಲ್ರಿ ಅಡಿಗೆ ತರ್ತಾರಿ ಸರ್, ನಮಗಂಕರ ಇಂಥ ಊಟ ಮಾಡಿಸ್ತಾರಿ ಸರ್. ವಿದ್ಯಾರ್ಥಿಗಳು ಹೇಳಿ ಹೇಳಿ ಸಾಕೈತ್ರಿ ವಿದ್ಯಾರ್ಥಿಗಳಿಗೆ ಅಂತಾರ್ರಿ, ಇದು ನೀನ್ ಒಬ್ಬನೇ ಕೇಳತ್ತಿದಲ್ಲಪ್ಪ ಯಾರನ್ನ ಕೇಳಲ್ಲ ಈ ರೀತಿ ಅಂತಾರ್ರಿ. ನಾವು ಗುಲ್ಬರ್ಗ DC ಫೌಜಾತರ ಮಾತ್ರ ಹೋಗ್ತಿ ಅಂತ ಯಾವ ವಿದ್ಯಾರ್ಥಿ ಈ ರೀತಿ ಒಂದು ಸರ್ ಪ್ರಶ್ನೆ ಮಾಡ್ತಾವ ನೋಡ್ರಿ ಸರ್ ಖಡಕ್ ಆಗಿ, ಅವ್ರಿಗೆ ಮಾತ್ರ ಸರಿಯಾಗಿ ಸ್ಪಂದಿಸಿ ನಾ ಮಾಡ್ತೀನಿ ಅಂತ ಈ ರೀತಿ ಅಂತಾರೆ ಸರ್. ಎಸ್ ಹಾಗೆ ಸಂಪರ್ಕದಲ್ಲಿರಿ. ನೋಡಿ ವೀಕ್ಷಕರೇ, ಸಂಜೀವ್ ಕುಮಾರ್ ಅಂತ ಹೇಳಿ ಆ ಹಾಸ್ಟೆಲ್ನ ವಾರ್ಡನ್ ಅವರಿಗೆ ಕರೆ ಮಾಡ್ತಾ ಇದ್ದೀವಿ. ನಾನು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಕರೆ ಕಟ್ ಮಾಡ್ತಾ ಇದ್ದಾರೆ ಆ ಮನುಷ್ಯ. ಅವ್ರಿಗೆ ತಿನ್ನಿಸ್ಬೇಕು, ಅವ್ರ ಮಕ್ಕಳು ಇದೇ ಹಾಸ್ಟೆಲಲ್ಲಿದ್ದರೆ ಇದೇ ಊಟನ ತಿನ್ನಿಸ್ತಾರ ಅವ್ರಿಗೆ ಈ ವಾರ್ಡನ್? ಅದೇ ಊಟ ತಿನ್ನಿಸ್ತಾರ ಈ ಹುಳಗಳಿರೋ ಊಟನ? ಇಂಥ ರೂಮ್ನಲ್ಲಿ ಇಂಥ ಹಾಸ್ಟೆಲ್ನಲ್ಲಿ ಅವ್ರ ಮಕ್ಕಳನ್ನು ಬಿಡ್ತಾರ ಅವರು? ಯಾರ್ದೋ ಮಕ್ಕಳಲ್ವಾ, ಬಡವ್ರ ಮಕ್ಕಳು ಬಂದು ಇರ್ತಾರೆ, ತಿಂತಾರೆ ಹಾಕಿದ್ದನ್ನ, ಯಾರು ಪ್ರಶ್ನೆ ಮಾಡಲ್ಲ. ಏನೇ ಬಂದರೂ ನೋಡ್ಕೊಳ್ಳೋ ತಾಕತ್ತು ನಮಗಿದೆ. ಇಂಥ ದಿಮಾಕ್ನಲ್ಲಿ ಬದುಕ್ತಾ ಇದ್ದಾರೆ ಅವರು, ಇಂಥ ದಿಮಾಕ್ನಲ್ಲಿ. ಸಂಜೀವ್ ಕುಮಾರ್ ಹಾಸ್ಟೆಲ್ನ ವಾರ್ಡನ್. ನೀವು ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಬಂದಿರಿ, ಗೊತ್ತಾಗುತ್ತೆ ಆ ಹಾಸ್ಟೆಲ್ನಲ್ಲಿ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಎಷ್ಟು ಇರಿಟೇಟ್ ಆಗ್ತಾ ಇದೆ ಆ ಹಾಸ್ಟೆಲಲ್ಲಿ ಇರೋದಕ್ಕೆ ಅಂತ ಹೇಳಿ. ಏನು ಮಾಡೋದಕ್ಕಾಗುತ್ತೆ? ಒಂದು ಲೆಟರ್ ಬರೀತಾರೆ, ಸರಿ ಮಾಡಿಕೊಡಿ ಸರ್ ಅಂತ ಹೇಳ್ತಾರೆ. ಇನ್ನೇನು ಮಾಡೋದಕ್ಕೆ ಸಾಧ್ಯ ಪಾಪ ವಿದ್ಯಾರ್ಥಿಗಳಿಗೆ? 250 ಜನ ಇರೋ ವಿದ್ಯಾರ್ಥಿಗಳು ಅಂದರೆ ಹಾಸ್ಟೆಲ್ ಅದು. 250 ಜನ ಇರುವಂಥ ಹಾಸ್ಟೆಲ್ನಲ್ಲಿ ಇಂಥ ಅವ್ಯವಸ್ಥೆ ಇದೆ. 3 ವರ್ಷ ಆಯ್ತಂತೆ ಅಡುಗೆ ಕೋಣೆ ಸ್ವಚ್ಛ ಮಾಡಿಲ್ವಂತೆ, ಹುಳಗಳು ಹಂಗೆ ಓಡಾಡ್ತವಂತೆ. ಏನು ಸ್ವಾಮಿ ಇದು? ಕೇಳೋರು ಹೇಳೋರು ಯಾರೂ ಇಲ್ವಾ ಹಾಗಾದ್ರೆ? ಆ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತಂದಿದ್ದಾರೆ. ಆದರೂ ಕೂಡ ಯಾರು ಬಂದು ಅದನ್ನು ನೋಡುವಂತ ಕೆಲಸ ಮಾಡಿಲ್ಲ. ಹಾಗಾದ್ರೆ ಬಡಾಯಿ ಕೊಚ್ಕೊಳ್ಳೋಕೆ ಮಾತ್ರ ಇರೋದಾ ಈ ಅಧಿಕಾರಿಗಳು? ಸರ್ಕಾರ ಕೊಡುವಂತ ಸಂಬಳ ತಗೊಳ್ಳೋದಕ್ಕೆ ಮಾತ್ರ ಇರೋದಾ ಈ ಅಧಿಕಾರಿಗಳು? ಆ ಕೊತ್ತಂಬರಿ ನೋಡಿ, ಆ ಊಟದಲ್ಲಿ ಬಿದ್ದಿರುವಂಥ ಹುಳಗಳನ್ನು ನೋಡಿ, ಆ ಹಾಸ್ಟೆಲ್ನ ದೃಶ್ಯಾವಳಿಯನ್ನು ನೋಡಿ. ನಿಮ್ಮ ಮನೆ ಹೆಂಗೆ ಇಟ್ಕೊಳ್ತೀರಾ ನೀವು? ನಿಮ್ಮ ಮನೇಲಿ ಏನಾದರೂ ಊಟದಲ್ಲಿ ಏನಾದರೂ ಒಂದು ಕೂದಲು ಬಂದರೂ ತಿನ್ನಲ್ಲ, ಆದರೆ ಇಲ್ಲಿ ಹುಳಗಳು ಬಂದರೂ ಕೂಡ ಅವ್ರು ತಿನ್ನಬೇಕಂತೆ ವಿದ್ಯಾರ್ಥಿಗಳು. ಈ ಹಾಸ್ಟೆಲ್ ಸಿಬ್ಬಂದಿಗಳಿಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ವಾ? ಅವ್ರು ತಿಂತಾರ ಇದನ್ನು? ಸಾಧ್ಯನೇ ಇಲ್ಲ, ಅವ್ರು ತಿನ್ನಲ್ಲ. ಇದ್ರ ಜೊತೆಗೆ ವಿದ್ಯಾರ್ಥಿ ಹೇಳ್ತಾ ಇದ್ರು, ಈ ಹಾಸ್ಟೆಲ್ನ ಸಿಬ್ಬಂದಿಗಳು ಅಲ್ಲೇ ಕುಡಿತಾರಂತೆ, ಗುಟ್ಕಾ ತಿಂತಾರಂತೆ, ಹಾಸ್ಟೆಲ್ನಲ್ಲೇ ಉಗುಳ್ತಾರಂತೆ. ಏನು ಅನ್ಕೊಂಡಿದ್ದಾರೆ? ಅಲ್ಲಿನ ವಾರ್ಡನ್ಗೆ ಹೇಳಿದ್ರೆ ನಾನು ಸರಿ ಮಾಡ್ತೀನಪ್ಪ ಅಂತ ಹೇಳ್ತಾರಂತೆ. ಆ ಮನುಷ್ಯ ಹಾಸ್ಟೆಲ್ ಕಡೆ ಪತ್ತೆನೇ ಬರೀ ಅಂದರೆ ಸುಳಿಯಲ್ಲ ಹಾಸ್ಟೆಲ್ ಕಡೆ. ಏನು ಮಾಡೋದು ವಿದ್ಯಾರ್ಥಿಗಳಾಗಾದ್ರೆ? ಈಗ ಯಾರಿದನ್ನು ಸರಿಪಡಿಸ್ತಾರೆ? ಯಾರ್ಯಾರ ಬಳಿ ಹೋಗಬೇಕಾಗಿತ್ತು ಅವರೆಲ್ಲರ ಬಳಿಯೂ ಕೂಡ ಹೋಗಿ ಆಗಿದೆ ವಿದ್ಯಾರ್ಥಿಗಳು. ಇನ್ನೇನು ಮಾಡೋದಕ್ಕೆ ಸಾಧ್ಯ ವಿದ್ಯಾರ್ಥಿಗಳು ಹೇಳಿ? ಸರಿಪಡಿಸೋರು ಬಂದು ಸರಿಪಡಿಸಲ್ಲ. ವಾರ್ಡನ್ ಅಂತ ಯಾಕಿರ್ತಾರೆ ಹಾಸ್ಟೆಲ್ಗೆ? ವಾರ್ಡನ್ ಅಂತ ಯಾಕಿರ್ತಾರೆ? ಅಲ್ಲಿ ಏನು ಸಮಸ್ಯೆ ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಊಟ ತಿಂಡಿ ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ? ವಿದ್ಯಾರ್ಥಿಗಳು ಆರೋಗ್ಯವಾಗಿದ್ದಾರಾ ಇಲ್ವಾ? ಹಾಸ್ಟೆಲ್ನ ಮೇಲ್ವಿಚಾರಣೆಯನ್ನ ಮಾಡೋದೇ ವಾರ್ಡನ್. ಇದನ್ನ ಮಾಡೋ ಯೋಗ್ಯತೆ ಇಲ್ಲ ಅಂತ ಅಂದರೆ ಹೋಗಬೇಕು ಬಿಟ್ಟು. ಅದನ್ನು ಬಿಟ್ಟು ಕರೆ ಕಟ್ ಮಾಡೋದು, ಮಾತಾಡೋದಕ್ಕೆ ಧೈರ್ಯ ಇಲ್ಲ, ಯೋಗ್ಯತೆ ಇಲ್ಲ ನಿಮಗೆ. ಕರೆ ಕಟ್ ಮಾಡ್ತೀರಾ ನೀವು? ತಪ್ಪಿಲ್ಲ ಅಂತ ಅಂದಿದ್ರೆ ಮಾತಾಡಬೇಕಾಗಿತ್ತು ಧೈರ್ಯದಿಂದ. ಹೊಟ್ಟೆ ಉರಿಯುತ್ತೆ ಈ ದೃಶ್ಯಗಳನ್ನು ನೋಡಿದ್ರೆ. ಇಷ್ಟು ದಿನ ಅವರು ಸೈಲೆಂಟ್ ಆಗಿದಾರಲ್ಲ ವಿದ್ಯಾರ್ಥಿಗಳು, ಗ್ರೇಟ್ ಅವರು. ಇಂಥ ವಾತಾವರಣದಲ್ಲಿ ಒಂದು ನಾಯಿನೂ ಬದುಕಕ್ಕಾಗಲ್ಲ ಅಲ್ಲಿ. ಅಂಥ ವಾತಾವರಣ ಅದು ನೋಡಿ. ಅಲ್ಲಿ ಅದು ಹಾಸ್ಟೆಲ್, ಅದು ಯಾವುದೋ ಪಾಳು ಬಿದ್ದಿರೋ ಒಂದು ಗುಡೌನ್ ಥರ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕೆಂಪು ಗೋಡೆ. ಅಡುಗೆ ಮನೆಯಲ್ಲೆಲ್ಲ ಹುಳಗಳು ಓಡಾಡ್ತಾವಂತೆ. ಅದೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾರಂತೆ ಇವರೆಲ್ಲ. ಅಲ್ಲೇ ಎಲ್ಲ ವಸ್ತುಗಳನ್ನು ತಂದಿಡೋದು. ಕೇಳಿದರೆ ನಮಗೇನೂ ಗೊತ್ತಿಲ್ಲ, ವಾರ್ಡನ್ನ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತ ಹೇಳಿ ಈ ಸಿಬ್ಬಂದಿಗಳು ಹೇಳ್ತಾರಂತೆ ಬೇಕಾಬಿಟ್ಟು. ಭಯನೇ ಇಲ್ಲ ಅವ್ರಿಗೆ.
ಇದೇ ಊಟನ ಆ ಸಿಬ್ಬಂದಿಗಳು ಅವ್ರು ತಿಂತಾರಾ, ಅವರ ಮಕ್ಕಳು ತಿಂತಾರಾ, ಅವರ ಕುಟುಂಬಸ್ಥರು ಯಾರಾದರೂ ತಿಂತಾರಾ, ಆ ವಾರ್ಡನ್ ತಿಂತಾನ, ಅವ್ರ ಕುಟುಂಬಸ್ಥರು ಯಾರಾದರೂ ತಿಂತಾರಾ? ಬಡವರ ಮಕ್ಕಳಲ್ವಾ? ಇದರ ಬಗ್ಗೆ ಮಾತಾಡೋದಕ್ಕೆ ತಾಲೂಕಾಧಿಕಾರಿ ಗಿರೀಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಅವರೇ ನಮಸ್ಕಾರ. ವಿಚಾರ ಗೊತ್ತಾಯ್ತಾ? ಗಿರೀಶ್ ಅವರೇ ನಮಸ್ಕಾರ. ಕರೆ ಕಟ್ಟಾಗಿದೆ. ತಾಲೂಕು ಅಧಿಕಾರಿ ಗಿರೀಶ್ ಕರೆ ಕಟ್ ಮಾಡಿರೋದು. ಇದು ಮಾತಾಡಕ್ಕೆ ಮುಖ ಇಲ್ರಿ ಇವ್ರಿಗೆಲ್ಲ, ಮಾತಾಡೋಕ್ಕಾಗಲ್ಲ ಇವ್ರಿಗೆ. ಬಡವ್ರ ಮಕ್ಕಳಲ್ವಾ ಅಲ್ಲಿ, ಯಾವುದ್ಯಾವುದೋ ಹಳ್ಳಿಯಿಂದ ಬಂದಿರ್ತವೆ ಪಾಪ, ಇರೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ, ಹೆಂಗೋ ಇದ್ದು ಬಿಡೋಣ, ಡಿಗ್ರಿ ಮಾಡೋರು ಒಂದು 3 ವರ್ಷ ಓದ್ಬಿಡೋಣ, ಹೋಗ್ಬಿಡೋಣ ಊರಿಗೆ ಬೇರೆ ಕಡೆ. ಪಾಪ ಬೇರೆ ಕಡೆ ರೂಮ್ ಮಾಡ್ಕೊಂಡು ಇರೋಣ ಅಂದರೂ ದುಡ್ಡಿರಲ್ಲ. ಓಕೆ, ಬಡವರಲ್ವಾ, ಯಾರು ಏನು ಮಾಡಿದ್ರು ಓಕೆ ಮಾಡಿಸ್ಕೋತಾರೆ, ಹೊಡೆದ್ರು ಹೊಡೆಸ್ಕೊಳ್ತಾರೆ, ಊಟ ಹಾಕಿಲ್ಲ ಅಂದರೂ ಉಪವಾಸ ಮಲ್ಕೊಳ್ತಾರೆ, ಹುಳ ಇದ್ದರೂ ಅದನ್ನು ತೆಗೆದು ಬಿಸಾಡಿ ತಿಂತಾರೆ. ಬಡವ್ರ ಮಕ್ಕಳು ಇವರು ಅಧಿಕಾರದಲ್ಲಿದ್ದಾರೆ, ಏನು ಮಾಡಿದರೂ ನಡೆಯುತ್ತೆ. ಎಸ್, ಈಗ ವಿದ್ಯಾರ್ಥಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನೀವು ಹೇಳ್ತಾ ಇದ್ರಿ ಆಗಿಂದ ಎಲ್ಲರಿಗೂ ನಾವು ಮಾಹಿತಿಯನ್ನು ಕೊಟ್ವಿ, ಯಾರೂ ಬಂದಿಲ್ಲ ಅಂತ ಹೇಳಿ. ನೀವು ಎಕ್ಸಾಕ್ಟ್ ಆಗಿ ಯಾರ್ಯಾರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಯಾವ್ಯಾವ ಅಧಿಕಾರಿಗೆ? ಸರ್, ಮೊದಲನೇದಾಗಿ ಲೋಕಾಯುಕ್ತರ ನೇತೃತ್ವದಲ್ಲಿ ತಾಲೂಕು ಆಫೀಸರ್ ಅವರು ಕೊಟ್ಟಿದ್ದಾರೆ ಸರ್. ತಾಲೂಕಾಧಿಕಾರಿ ಯಾರು, ಗಿರೀಶಾ? ಎಸ್ ಸರ್, ಹೌದು ಸರ್. ಓಕೆ, ಹಾಂ ಸರ್. ಮತ್ತು ಅಲ್ಲಿ ಒಂದೇ ಹಾಸ್ಟೆಲ್ ಸಮಸ್ಯೆ ಅಲ್ರಿ ಸರ್. ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಒಟ್ಟು 6 ಹಾಸ್ಟೆಲ್ ಬರ್ತಾವ್ರಿ. ಅಲ್ಲಿ PUC ಹಾಸ್ಟೆಲ್ ರೀ, ಮತ್ತ ಡಿಗ್ರಿ ಹಾಸ್ಟೆಲ್ ರೀ, ಮತ್ತ ನರ್ಸಿಂಗ್ ಹಾಸ್ಟೆಲ್ ರೀ, ಮತ್ತ ಹಂಗರೆ B.Ed ಹಾಸ್ಟೆಲ್ ರೀ ಸರ್. ಒಟ್ಟು 6 ಹಾಸ್ಟೆಲ್ ಸಮಸ್ಯೆಗಳು ಇದೇ ರೀತಿ ಬರುತ್ತೆ ಸರ್. ಇನ್ನ ನಮ್ಮ ಹಾಸ್ಟೆಲ್ ಬೇಕ್ರಿ ಸರ್, ಆದ್ರೆ ಆ ಹಾಸ್ಟೆಲ್ ಅದಕ್ಕಿಂತ 10 ದುಪ್ಪಟ್ಟಿಲ್ರಿ ಸರ್, ವಾಸನೆಯಿಂದ ಕೂಡಿವೆ ಸರ್. ಒಟ್ಟಾರೆಯಲ್ಲಿ 6 ಹಾಸ್ಟೆಲ್ಗಳು ಬರ್ತಾವ್ರಿ ಸರ್. ಅಲ್ಲಿರೋ ಎಲ್ಲಾ ಹಾಸ್ಟೆಲ್ಗಳು ಹಣೆ ಬರಾನು ಇದೆ, ಪರಿಸ್ಥಿತಿನೂ ಇದೆ. ಇನ್ನೊಂದು ವಿಷಯ ಏನಂದ್ರೆ ಸರ್, ಇಲ್ಲಿ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಗುಡ್ಗ ತಿಂಡಿ ಮಾಡ್ತಾರೆ, ಉಗುಳ್ತಾರೆ ಸರ್. ಅಲ್ಲಿ ಅಡಿಗೆ ಸಿಬ್ಬಂದಿ ಅಮ್ಮಂದಿರು ಎಲ್ಲರೂ ಬಂದು ಸ್ವಚ್ಛ ಮಾಡ್ತಾರೆ ಸರ್. ಅಂದ್ರೂ ವಿದ್ಯಾರ್ಥಿಗಳನ್ನು ಸ್ಪಂದಿಸ್ತಾ ಇಲ್ಲ ಸರ್. ಅಂತವ್ರ ಮ್ಯಾಗ ಕ್ರಮ ಕೈಗೊಂಡ್ರೆ ಹಾಗೆ ಸಂಪರ್ಕದಲ್ಲಿ ತಾಲೂಕಾಧಿಕಾರಿ ಗಿರೀಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೋಗಿದ್ರಾ ಹಾಸ್ಟೆಲ್ಗೆ ನೀವು? ಹೋಗಿದೆ ಸರ್. ಯಾವಾಗ ಹೋಗಿದ್ರಿ? ನಿನ್ನೆ ಹೋಗಿದೆ ಸರ್. ಹೆಂಗಿದೆ ಸರ್ ಹಾಸ್ಟೆಲ್? 5 ಸ್ಟಾರ್ ಹೋಟೆಲ್? ಅಲ್ಲ ಸರ್, ಅದು ಆಕ್ಚುಲಿ ಕ್ಲೀನ್ ಮಾಡ್ಬೇಕಿತ್ತು, ಕ್ಲೀನ್ ಮಾಡಿದಿಲ್ಲ ಅವರು. ಕ್ಲೀನ್ ಮಾಡಕ್ಕೆ ಅಲ್ಲ ಅವ್ರು ಡಿ ಗ್ರೂಪ್ ಎಂಪ್ಲಾಯ್ಸ್, ಅವ್ರ ಡಿ ಗ್ರೂಪ್ ಎಂಪ್ಲಾಯ್ಸ್ ಅನ್ನು ಲೇಟ್ ಆಗಿ ಬಂದಿದ್ರು ಅಂತೇಳಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇತ್ತು, ವಾಟರ್ ಕ್ಲಿಯರ್ ಮಾಡಿದೆ ಸರ್. ಅಲ್ಲಿ ನೀವೇನ್ ಕೆಲಸ ಮಾಡ್ತೀರಿ? ನಾವು ಹೇಳಿ ಸರ್. ಹೋಗಿ ಹೇಳಕ್ಕಾಗಲ್ವಾ ಸರ್ ನಿಮಗೆ? ಎಷ್ಟು ವರ್ಷ ಬೇಕಂತೆ? ಏನ್ ಸರ್? ಡೈಲಿ ಕ್ಲೀನ್ ಮಾಡ್ಬೇಕಲ್ವಾ ಹಾಸ್ಟೆಲ್ನ? ಅಲ್ಲ ಅವರು ಆಕ್ಚುಲಿ ಏನದ ಸರ್, ವಾರದಲ್ಲಿ ಮ್ಯಾಲಿಂದ ವರಾಂಡಗಳನ್ನ ವಾರದಲ್ಲಿ 2 ಸರಿ 3 ಸರಿ ಮಾಡ್ತಾರೆ ಸರ್. ಅವರು ಕೆಳಗಡೆ ಏನಪ್ಪಾ ಅಂತಂದ್ರೆ ಡೈನಿಂಗ್ ಹಾಲ್ ಅಂತ ಡೈಲಿ ಮಾಡ್ತಾರೆ. ಅವರು ನೀರಿನ ಸಮಸ್ಯೆ ಇತ್ತು ನಡ್ಬರ್ಕ, ಅದಕ್ಕೆ ಅವ್ರು ಇವತ್ತು ಕ್ಲಿಯರ್ ಆಗಿದೆ ನೀರಿಂದು. ಕಂಟಿನ್ಯೂ ಏನಪ್ಪಾ ಅಂದ್ರೆ ಕ್ಲೀನ್ ಮಾಡ್ತಾರೆ ಸರ್ ಅವ್ರು. ಸರ್, ಆ ವಿದ್ಯಾರ್ಥಿ ಹೇಳ್ತಾ ಇದ್ರು ಒಬ್ರಲ್ಲಿ, ಅವರು ಯಾರೋ ಗೊತ್ತಿಲ್ಲ, ಅವರು 3 ವರ್ಷದಿಂದ ಹಿಂಗೆ ಇದೆ ಸರ್, ಯಾರು ಬಂದು ಕ್ಲೀನ್ ಮಾಡಲ್ಲ, ಸಮಸ್ಯೆ ಹೇಳ್ಕೊಂಡ್ರು ಯಾರು ಬಂದು ಮಾತಾಡಲ್ಲ. ನಿನ್ನೆ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಗಿರೀಶ್ ಅವ್ರ ಬಳಿ ಹೋಗಿದ್ವಿ ನಾವು, ಅದಾದ ನಂತರ ಯಾರು ಏನು ಕೇರ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಆ ಅಡುಗೆ ಮನೆಯಲ್ಲಿ ಹುಳಗಳು ಓಡಾಡ್ತಾವಂತೆ ಸರ್. ಇಲ್ಲ ನಾವು ಸರ್ ಒಂದ್ ಸಬ್ಮಿಷನ್, ನಾವು ಅಲ್ಲಿ ಅಡಿಗೆ ಮಾಡೋರಿಗೆ ಕೂಡ ಅವ್ರು ಆಕ್ಚುಲಿ ಅಲ್ಲೇ ಅಡಿಗೆ ಮಾಡ್ತಾರೆ, ಅವ್ರಿಗೆ ಎಲ್ಲ ಅವ್ರಿಗೆ ಇದು ಮಾಡಿದೀವಿ, ಮಲ್ಲಿಗೆ ಹೋದಾಗ ಹೇಳಿದೀವಿ. ಅವ್ರ ಈಗ ಮುಂದೆ ಅವ್ರ ರೀತಿ ಆದ್ರೆ ಅವ್ರ ಏನಪ್ಪ ಔಟ್ಸೋರ್ಸ್ ಎಂಪ್ಲಾಯ್ ಇದಾರೆ, ತೆಗೆದು ಹಾಕ್ತೀವಿ ಸರ್. ಅದಕ್ಕೆ ಈಗ ನಿನ್ನೆ ನೀವು ಹೋಗಿದ್ರಲ್ಲ ಹಾಸ್ಟೆಲ್ಗೆ, ಏನೇನ್ ನೋಡಿದ್ರಿ ಸರ್? ಹೆಂಗಿತ್ತು ಹಾಸ್ಟೆಲ್? ಹಾಸ್ಟೆಲ್ ಈಗ ನಾನು ಬೆಳಿಗ್ಗೆ ಹೋದಾಗ ಇದ್ದಿದ್ದು ಹೇಳ್ತೀನಿ ಸರ್. ಬೆಳಿಗ್ಗೆ ಹೋದಾಗ ಕ್ಲೀನ್ ಮಾಡ್ಬೇಕಾಗಿತ್ತು, ಮಾಡ್ಲಕ್ ಹೇಳಿದ್ವಿ. ಮಧ್ಯಾಹ್ನದಾಗ ಊಟ ಮಾಡಿ ಬಂದಿದ್ದೀನಿ. ಮಧ್ಯಾಹ್ನದಾಗ ಏನಪ್ಪಾ ಕ್ಲೀನ್ ಇತ್ತು. ನಂತರ ಏನಪ್ಪಾ ಅಂದ್ರೆ ಅವ್ರು ಅಡಿಗೆ ರೂಮ್ ಡೈಲಿ ಕ್ಲೀನ್ ಮಾಡ್ಕೊಳಕ್ ಹೇಳಿದ್ದೀವಿ ಸರ್. ಅವ್ರು ಯಾಕಂದ್ರೆ 300 ಸ್ಟೂಡೆಂಟ್ ಇರ್ತಾರೆ,
ಅವ್ರು ಅಡಿಗೆ ಮಾಡೋರು ಬಂದು ಬೆಳಿಗ್ಗೆ ಬಂದು ಅಡಿಗೆ ಮಾಡ್ಕೊಂಡು ಇದು ಮಾಡ್ತಾರೆ. ಅದಕ್ಕೆ ನೀವು ಬೆಳಿಗ್ಗೆ ಬಂದ ತಕ್ಷಣ ಹಾಫ್ ಆನ್ ಅವರ್ ಅದು ಕ್ಲೀನಿಂಗ್ ಮಾಡ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀನಿ ಸರ್. ನೀವು ಹೇಳ್ತೀರಾ ವಾರಕ್ಕೆ 2 ಸಾರಿ ಮಾಡ್ತಾರೆ ಅಂತ, ಅಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾರೆ 3 ವರ್ಷ ಆಯ್ತು ಸರ್ ಇಲ್ಲೇನು ಕ್ಲೀನ್ ಮಾಡಲ್ಲ. ಸರ್ ಇಲ್ಲ ಸರ್, ವಿದ್ಯಾರ್ಥಿಗಳು ಹೇಳ್ತಾರಲ್ಲ, ನಾನ್ ಹೇಳೋದು ಒಂದೇ. ನಂದು ಏನದ ಅಂದ್ರೆ ನಡ್ಬರ್ಕ್ ವಾಟರ್ ಅಲ್ಲಿ 6 ಹಾಸ್ಟೆಲ್ ಇದಾವೆ ಸರ್. 6 ಹಾಸ್ಟೆಲ್ ಇರೋದ್ರಿಂದ ಒಂದು ನೀರಿನ ಸಮಸ್ಯೆ ಆಗಿತ್ತು. ಈಗ ಹೊಸ ಬೋರ್ವೆಲ್ ಹಾಕಿತ್ತು, ನಿನ್ನೆ ಹೇಳಿ ಇವತ್ತು ಕನೆಕ್ಷನ್ ಕೊಟ್ಟಿದೀವಿ. ಇನ್ ಮುಂದೆ ಏನಪ್ಪ ರೆಗ್ಯುಲರ್ ಆಗಿ ಏನಪ್ಪಾ ಅಂದ್ರೆ ಅಲ್ಲಿ ಇದು ವಾಟರ್ ವಾಶ್ ಮಾಡ್ತಾರೆ ಸರ್ ಅವ್ರು. ಈಗ ಕ್ಲೀನಿಂಗ್ ಒಂದು ವಿಚಾರ ಆಯ್ತು, ಈಗ ಅಡಿಗೆಲಿ ಹುಳಗಳು ಬೀಳ್ತಾ ಇದಾವ್ ಸರ್, ಅದು ಹುಳುಗಳು ಸರ್. ಹುಳುಗಳು ಏನಪ್ಪಾ ಅಂತಂದ್ರೆ ಅಲ್ಲಿ ಬರಬಾರ್ದು ಸರ್. ಅದು ಏನಪ್ಪಾ ಅಂದ್ರೆ ಅವ್ರು ಇದ್ರಲ್ಲಿ ಅವ್ರ ಅಕ್ಕಿ ಮತ್ತು ಗೋಧಿ ಅದೇನಪ್ಪ ಅಂದ್ರೆ ಕ್ಲೀನ್ ಆಗಿ ಮಾಡಕ್ ಏನಪ್ಪಾ ಅಂದ್ರೆ ವಾರ್ಡನ್, ರೆಗ್ಯುಲರ್ ವಾರ್ಡನ್ ಇದಾರೆ, ಅವ್ರಿಗೂ ವಾರ್ನ್ ಮಾಡಿದೀವಿ. ಇನ್ ಮುಂದೆ ಆಗದಂಗೆ ಎಚ್ಚರಿಕೆ ವಹಿಸ್ತಾರೆ ಸರ್ ಅವ್ರು. ಯಾರದು ವಾರ್ಡನ್? ಯಾರದು ವಾರ್ಡನ್? ಅವ್ರು ಬರೋದೇ ಇಲ್ವಂತೆ, ಅಲ್ಲಿ ಹೇಳಿದ್ರು ಕೂಡ ಇಲ್ಲ ಮಾಡಿಸ್ತೀವಿ ಹಂಗ್ ಮಾಡ್ತೀವಿ ಕತೆ ಹೇಳಿ ಹೋಗ್ತಾನಂತೆ. ಇಲ್ಲ ಸರ್, ಇಲ್ಲ ರೆಗ್ಯುಲರ್ ವಾರ್ಡನ್ ಇದಾನೆ ಅಲ್ಲಿ, ಸಂಜೀವ್ ಕುಮಾರ್ ಅಂತ ಹೇಳಿ. ಅದರಲ್ಲಿ ಏನಪ್ಪ ಸ್ವಲ್ಪ ಅವನಿಗೆ ನಡಬರ್ಕ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಅವನಿಗೆ ಇದು ಹಾಕಿದ್ದಾರೆ ಅವನಿಗೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಈ ಸಿಬ್ಬಂದಿಗಳು ಏನ್ ಮಾಡ್ತಾ ಇದಾರೆ ಹಾಗಾದ್ರಲ್ಲಿ? ಏನ್ ಕೆಲಸ ಮಾಡ್ತಿದ್ದಾರೆ ಅವರು? ಅದೇ ಇಲ್ಲ ಸರ್, ಅಲ್ಲ ನಾವು ಈ ಸಿಬ್ಬಂದಿ ಕಂತೂ ವಾರ್ಡನ್ಗೆ ಏನಪ್ಪ ವಾರ್ನ್ ಮಾಡಿದೀವಿ. ಇನ್ ಮುಂದೆ ಹಂಗ ಆಗೋದಿಲ್ಲ ಸರ್. ರೆಗ್ಯುಲರ್ ಮೊದಲು ಅವನೇ ನಡೆಸಿದಾನೆ, ಅದ ಸರಿ ಇತ್ತು. ಈಗ ಅವನಿಗೆ ಆಕ್ಸಿಡೆಂಟ್ ಆದಾಗಿಂದ ಸ್ವಲ್ಪ ನಡೆಯಕ್ ಪ್ರಾಬ್ಲಮ್ ಆಗಿತ್ತು, ಆದಾಗಿಂದ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ ಒಂದು. ಅದಕ್ಕೆ ಈಗ ನಿನ್ನೆ ಹಿಡಿದು ಹೇಳಿದೀವಿ, ಇನ್ ಮುಂದೆ ಆ ರೀತಿ ಆಗೋದಿಲ್ಲ ಸರ್, ಕ್ಲಿಯರ್ ಆಗಿ ಮಾಡ್ತಾರೆ ಎಲ್ಲದು. 150 ಜನ ಇರುವಂತ ವಿದ್ಯಾರ್ಥಿಗಳು ಊಟ ಸರಿಯಾಗಿ ಕೊಡಲ್ಲ, ಹಾಸ್ಟೆಲ್ ಕ್ಲೀನ್ ಇಲ್ಲ. ಬರೀ ಅದಷ್ಟೇ ಅಲ್ಲ ಸರ್, ಕೇಳಿ ಇಲ್ಲಿ ಬೇರೆ ಬೇರೆ ಹಾಸ್ಟೆಲ್ಗಳಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ. ಅಲ್ಲಿ ಇರುವಂತ ಸಿಬ್ಬಂದಿಗಳು ಡ್ರಿಂಕ್ಸ್ ಮಾಡ್ತಾರಂತೆ, ಗುಟ್ಕಾ ತಿಂತಾರಂತೆ, ಅಲ್ಲೇ ಉಗುಳ್ತಾರಂತೆ. ಏನ್ ಸರ್ ಅವ್ಯವಸ್ಥೆ ಇದು? ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ? ನೀವೆಲ್ಲ ಏನ್ ಮಾಡ್ತಿದ್ದೀರಿ ಇಷ್ಟು ದಿನಗಳ ಕಾಲ? ಸರ್ ಒಂದು ಈಗ ಅಲ್ಲಿ ಅವ್ರು ಯಾರಿದ್ದಾರೆ ಅಂತವ್ರಿಗಂತೂ ನಾವು ತೆಗೆದು ಹಾಕ್ತಾ ಇದ್ದೀನಿ. ಯಾಕಂದ್ರೆ ಔಟ್ಸೋರ್ಸ್ ಎಂಪ್ಲಾಯಿ ಅವರನ್ನ ತೆಗೆದು ಹಾಕ್ತಾ ಇದ್ದೀವಿ. ಅವ್ರಿಗೆ ಯಾರಿಗೂ ನಾವು ಇಡ್ತಾ ಇಲ್ಲ. ಈಗ ಅದಲ್ಲೇ ನಾವು 2-3 ಸರಿ ಅಲ್ಲಿ ಮೊದಲು ಹೋದಾಗ ವಾರ್ನಿಂಗ್ ಮಾಡಿದೀವಿ. ಈಗ ಈಗ ಅದು ಪುನರಾವರ್ತನೆ ಆಗದಾಗೆ ನಾವು ಕ್ರಮ ವಹಿಸ್ತೀವಿ, ಬಿಡೋದಿಲ್ಲ ಅದಕ್ಕೆ. ಯಾಕಂದ್ರೆ ನಿಮಗೆ ಇದನ್ನೆಲ್ಲ ಸರಿ ಮಾಡಕ್ಕೆ ಇಲ್ಲ, ಈಗ ನಿನ್ನೆ ಮಾಡಿದೀನಿ ಸರ್, ಸರಿ ಮಾಡೋದೇನಿಲ್ಲ. ಈಗ ಅದು ಅಡಿಗೆ ಸಿಬ್ಬಂದಿ ಅವ್ರು ಒಂದ್ಸಗೆ ಅದೇ ಪ್ರವೃತ್ತಿ ಮುಂದುವರ್ಸಿದ್ರೆ, ಅವ್ರು ಏನಾರು ಗುಟ್ಕಾ ತಿಂದು ಏನಾರು ಬಂದ್ರೆ ಅವ್ರನ್ನ ಹೊರಗೆ ಹಾಕಿಬಿಡ್ತೀನಿ. ನಿನ್ನಂತೂ ಹೇಳಿದೀನಿ ಅವರಿಗೆ. ಯಾಕಂದ್ರೆ ಒಂದ್ಸರಿ ವಾರ್ನ್ ಮಾಡ್ಬೇಕು, ವಾರ್ನ್ ಮಾಡಿದೀನಿ. ಸಿಬ್ಬಂದಿಗಳನ್ನ ನೀವು ಕೆಲಸಕ್ಕೆ ಇಟ್ಕೋಬೇಕಾ ಈಗ? ಇಲ್ಲ ಸರ್, ನಾನು ಅಂತ ಕೇಳಿ ನಾವು ಅದು ಹೇಳಿದೀವಿ, ಅಡಿಗೆ ಕೆಲಸದಲ್ಲಿ ಯಾವ್ದು ಇರೋದಿಲ್ಲ, ನೀವೇನೇ ತಂದ್ರು ನಿಮ್ಮ ಮನೆಗೆ ಹೋಗಿ ಮಾಡಿ ಅಂತ ಹೇಳಿದೀನಿ ನಾನು. ಅಲ್ಲ ಸರ್, ಇಷ್ಟು ದಿನಗಳ ಕಾಲ ಇವ್ರು ಹೇಳ್ತಾರಂತೆ ನಮಗೇನು ನಾವು ಮಾಡ್ತೀವಿ, ನೀವು ತಿಂತಿದ್ರೆ ತಿನ್ನಿ, ಇಲ್ಲ ಅಂದ್ರೆ ವಾರ್ಡನ್ ಕಂಪ್ಲೇಂಟ್ ಮಾಡಿ ಅಂತ. ಇಂಥ ಸಿಬ್ಬಂದಿಗಳನ್ನ ನೀವು ಇಟ್ಕೋಬೇಕಾ ಕೆಲಸಕ್ಕೆ ಅಂತ? ಇಲ್ಲ ಸರ್, ಇಲ್ಲ. ಅವು ಯಾಕಂದ್ರೆ ಅಂತ ಸಿಬ್ಬಂದಿಗಳನ್ನ ಇಟ್ಕೋದಿಲ್ಲ, ಅವ್ರಿಗೂ ಏನಪ್ಪಾ ಅಂತಂದ್ರೆ ಇದು ಮಾಡ್ತೀವಿ ಸರ್. ಅದಕ್ಕೆ ಸರ್ ನಾವು ಫಾಲೋ ಅಪ್ ಮಾಡ್ತೀವಿ ಈ ಸ್ಟೋರಿನ. ಇಲ್ಲ, ನಾ 100% ಮಾಡ್ತೀವಿ ಸರ್. ನಮ್ ಕೆಲಸ ನಾನು ಮಾಡ್ತೀವಿ, ಅದೆಲ್ಲ ಏನು ತೊಂದರೆ ಇಲ್ಲ. ಓಕೆ, ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ. ಅಕಸ್ಮಾತ್ ಸರಿ ಆಗಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಕರೆ ಬರುತ್ತೆ, ನೀವೇ ಆನ್ಸರ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.